ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಏನು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಅಕ್ಕಿ ಹಪ್ಪಳ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಹಾಗೆಯೇ ಯಾವ ರೀತಿ ನಾನು ಅಕ್ಕಿ ಹಪ್ಪಳ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಮೊದಲು ತೋರಿಸ್ತೀನಿ ಅಕ್ಕಿ ಹಪ್ಪಳಕ್ಕೆ, ಆಮೇಲೆ ಮುದ್ದೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ ಒಂದು 5 kg ಅಕ್ಕಿನ ನೀಟಾಗಿ ವಾಶ್ ಮಾಡಿ ತೊಳೆದು ಒಂದು ಇಡೀ ದಿನ, ಇವತ್ತಿನ ಬಿಸಿಲಲ್ಲಿ ಒಂದಿನ ಒಣಗಿಸಿದ್ರೆ ಸಾಕು, ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. 5 kg ಅಕ್ಕಿಗೆ ಒಂದು 200 ಗ್ರಾಮಷ್ಟು ಬಾರ್ಲಕ್ಕಿ ಹಾಕ್ತಾಯಿದ್ದೀನಿ. ಒಂದು 1/4 kg ಅಂದ್ಕೊಳ್ಳಿ ಬಾರ್ಲಕ್ಕಿ. ನೆಕ್ಸ್ಟು ಇದಕ್ಕೇ ನಾನೊಂದು 150 ಗ್ರಾಮಷ್ಟು ಸಾಂಬಾರು ಬೀಜ, ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಪ್ಪಳ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಕ್ಕಿ ಹಪ್ಪಳಕ್ಕೆ ಇದೆಲ್ಲ ಸೇರಿಸಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟಿಗೆ ನಾನು ಮಿಲ್ಲಿಗೆ ಹಾಕ್ಸೋಕ್ಕೆ ಕೊಡ್ತಾಯಿದ್ದೀನಿ. ಹಾಗೆ ಕಾಳು ಮೆಣಸು, ಇದರಲ್ಲಿ ಚಕ್ಲಿ ಕೂಡ ಮಾಡ್ಕೊಬೋದು, ಹಪ್ಪಳ ಕೂಡ ಮಾಡ್ಕೊಬೋದು. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ಇಡಿ ಹಾಕ್ತಾಯಿದ್ದೀನಿ. ಹಂಗೆ ಅಂದರೆ ಒಂದು ಅಂದಾಜಿನ ಮೇಲೆ ಹಾಕ್ತಾಯಿದ್ದೀನಿ. ಹಿಟ್ಟಿಗೆ ಮತ್ತು ಹಪ್ಪಳ ಮಾಡುವಾಗ ಕೂಡ ಜೀರಿಗೆನ ಆ್ಯಡ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡಿಸ್ಕೊಂಬಂದು ಮುದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡಿ, ಇಲ್ಲಿ ಒಂದು 4 ಚೊಂಬು ನೀರು ಹಾಕಿದ್ದೀನಿ. ಒಂದು ಕೊಡದಲ್ಲಿ ಒಂದು ಅರ್ಧ ಕೊಡ ಅಂತ ಅಂದ್ಕೊಳ್ಳಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಕೂಡ ರುಬ್ಬಿ ಮಾಡ್ಬೋದು. ನಮಗೆ ಖಾರದ ಪುಡಿ ಬೇಡ ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ರುಬ್ಬಿ ಮಾಡ್ಬೋದು. ಈಗ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡಿದು ಈಗ ನಾನು ನೋಡಿ ಖಾರದ ಪುಡಿ ಉಪ್ಪು ಹಾಕಿದ್ಮೇಲೆ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ನೀರು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇದನ್ನು ಮುದ್ದೆ, ನಾರ್ಮಲ್ ಮುದ್ದೆ ಮಾಡ್ದಂಗೆ ಮಾಡಬೇಕು ಅಷ್ಟೇ. ಇನ್ನೇನು ಮುದ್ದೆ ಮಾಡೋದು ಗೊತ್ತಿರುತ್ತಲ್ವ, ಅದೇ ರೀತಿ ಮಾಡೋದೆ. ಆದರೆ ಸ್ವಲ್ಪ ಇದಕ್ಕೆ ಉಪ್ಪು, ಖಾರ, ಜೀರಿಗೆ ಎಲ್ಲನೂ, ಹಪ್ಪಳ ಅಲ್ವಾ, ಹಪ್ಪಳಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕಾಗತ್ತೆ. ಈಗ ಚೆನ್ನಾಗಿ ಇದು ಉಪ್ಪು ಬರಬೇಕು. ಮತ್ತು ತಿಕ್ನೆಸ್ನ ನೋಡಿಕೊಂಡು ಇದನ್ನು ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ. ಇದಕ್ಕೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ಬೇಕಂತ ಹೇಳ್ತೀನಿ. ನಿಮಗೆ ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಹಸಿರು ಮೆಣಸಿನ್ಕಾಯಿ, ಇದು ಮಸಾಲ ಹಪ್ಪಳ, ಅದು ಬೇರೆ ಥರ ಮಾಡೋದು, ಅದನ್ನು ಇನ್ನೊಂದು ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ನಾನು ಖಾರದ ಪುಡಿನೇ ಆ್ಯಡ್ ಮಾಡಿದ್ದೀನಿ. ಈ ಟೈಮಲ್ಲಿ ನಮಗೆ ಬೇಕಿದ್ರೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರನ ನಾವು ಸೇರಿಸ್ಬೋದು. ಆಮೇಲೆ ಸ್ವಲ್ಪ ಸೋಡಾ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಕೂಡ ಜೀರಿಗೆನ ಆ್ಯಡ್ ಮಾಡಿದ್ದೀನಿ. ಹಾಗೆ ಅಜ್ವಾಯಿನ ಮತ್ತು ಬಿಳಿ ಎಳ್ಳು. ಪ್ರೆಗ್ನೆಂಟ್ ಲೇಡೀಸ್ ಯಾರಾದರೂ ಮನೇಲಿದ್ದರೆ ಎಳ್ಳನ್ನು ಸ್ಕಿಪ್ ಮಾಡಿ, ಇಲ್ಲಾಂದರೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಇದು ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಅಂದರೆ ಉಕ್ಕು ಬರಬೇಕು. ಚೆನ್ನಾಗಿ ಉಕ್ಕು ಬಂದ ಮೇಲೇ ನಾವು ಹಿಟ್ಟನ್ನು ಹಾಕಬೇಕಾಗುತ್ತೆ. ಉಕ್ಕು ಬರೋಕ್ಕಿಂತ ಮುಂಚೆನೇ ಹಾಕ್ಬಿಟ್ರೆ ಗಂಟು ಬಿದ್ದುಬಿಡುತ್ತೆ, ಹಪ್ಪಳ ಪೂರ್ತಿ ಗಂಟು ಆಗಿಬಿಡುತ್ತೆ. ಉಕ್ಕು ನೀಟಾಗಿ ಚೆನ್ನಾಗಿ ಉಕ್ಕಿ ಬರಬೇಕು ಹಿಟ್ಟು. ನೋಡಿ ಸೈಡಲ್ಲೆಲ್ಲ ಉಕ್ಕು ಬರ್ತಿದೆ ನೋಡಿ, ಇದೇ ರೀತಿ ಉಕ್ಕು ಬರ್ತಾ ಇರುತ್ತೆ. ಮೇಲೆ ಉಕ್ಕಿ ಬಂದಾಗ ನಾನು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು ಚೊಂಬು ನೀರಿಗೆ ಒಂದು 2 ಬೌಲ್, ಇದರಲ್ಲಿ 2 ಬೌಲಷ್ಟು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಾನು ಯಾವುದೇ ಅಳತೆನ ನಿಮಗೆ ಮೆಜರ್ ಮಾಡಿಲ್ಲ, ಬಟ್ ಈ ಥರ ಒಂದು ಚೊಂಬು, ಒಂದು ಯಾವುದಾದ್ರು ಒಂದು ಚೊಂಬಲ್ಲಿ 1 ಚೊಂಬು ನೀರಿಗೆ ಒಂದು ಮೀಡಿಯಮ್ ಬೌಲಲ್ಲಿ ಒಂದು 2 ಬೌಲಷ್ಟು ಹಿಟ್ಟು ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಹಾಗಂತ ದೊಡ್ಡ ದೊಡ್ಡ ಬೌಲಲ್ಲಿ ಹಾಕ್ಬಿಡಿ, ಗಟ್ಟಿಯಾಗಿಬಿಡುತ್ತೆ ಮುದ್ದೆ. ನಾನಿಲ್ಲಿ ಒಂದು 4 ಚೊಂಬು, ಅಂದರೆ ಒಂದು ಅರ್ಧ ಕೂಡ ಅದು ಮುದ್ದೆ ಮಾಡಿದ್ದೀನಿ. ನಾನು ಇದೇ ರೀತಿ ಒಂದು 3 ಸಲ ಮುದ್ದೆ ಮಾಡಿಬಿಟ್ಟು ಒಣಗಾಕಿದ್ದು, ಬ್ಯಾಕ್ ಟು ಬ್ಯಾಕ್ ಬಿಡದೆ ಇಡೀ ದಿನವೆಲ್ಲ ಇದೇ ಕೆಲಸ ಆಗುತ್ತೆ. ನೋಡಿ ಚೆನ್ನಾಗಿ ಕುದಿ ಬರಬೇಕು, ಹಿಟ್ಟು ಚೆನ್ನಾಗಿ ಬೇಯಬೇಕು. ಈ ಟೈಮಲ್ಲಿ ಬೇಕಿದ್ರೆ ಅದು ಉಕ್ತಾ ಇರುತ್ತಲ್ವ ಸೈಡಲ್ಲೆಲ್ಲ ಸಿಡ್ದು ಬಿಡುತ್ತೆ. ಈಗ ಮುದ್ದೆ ಕೋಲನ್ನ ನೋಡಿ ಈ ಥರ ಹಾಕ್ತೀನಿ. ಅಂದರೆ ಮಧ್ಯದಲ್ಲಿ ಇರಬೇಕು ಹಿಟ್ಟು, ಒಡಿಬಾರ್ದು, ಇಲ್ಲ ಗಂಟಾಗ್ಬಿಡುತ್ತೆ ಒಡೆದ್ರೆ. ಈ ಥರ ಸೈಡಿಗೆ ಇಡಬೇಕು. ಚೆನ್ನಾಗಿ ಬೆಂದಮೇಲೆ ಒಂದು 20 ನಿಮಿಷ ಆದರೂ ತೊಗೊಳುತ್ತೆ ನೀಟಾಗಿ ಬೇಯೋಕ್ಕೆ. ನೋಡಿ ನೀಟಾಗಿ ಬೆಂದರೆ ಈ ಥರ ಸ್ವಲ್ಪ ನೀರು ಹಾಕಿ
ಮುಟ್ಟು ನೋಡಿದ್ರೆ ಮುದ್ದೆ ಕೈಗೆ ಅಂಟಲ್ಲ, ನೀಟಾಗಿ ಬೆಂದಿದೆ. ಇವಾಗ ಕಟ್ತಾ ಇದ್ದೀನಿ ನಾನು. ಒಂದು ಘಮ ಬರ್ತಾ ಇರುತ್ತೆ, ಮುದ್ದೆ ಬೆಂದಾದ್ಮೇಲೆ ಒಂದು ಘಮ ಬರ್ತಾ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ ಆವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಒಂದೇ ಒಂದು ಗಂಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಕಟ್ಕೋಬೇಕು. ನಾನು ಇದೇ ರೀತಿ ಒಂದು 5-6 ಮುದ್ದೆನ ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕಿ ಇದಕ್ಕೊಂದು ಬಿಳಿ ಬಟ್ಟೆನ ನೆನೆಸ್ಬಿಟ್ಟು ಮುಚ್ತೀನಿ. ನೋಡಿ ಈ ಥರ ಅದು ಸ್ವಲ್ಪ ಒದ್ದೆ ಮಾಡಬೇಕು ಬಟ್ಟೆನ, ಅಂದರೆ ಮುದ್ದೆ ಮೇಲ್ಗಡೆ ಒಣಗೋಗ್ಬಿಡುತ್ತೆ. ಇಲ್ಲಾಂದರೆ ಆಟ್ ಬಾಕ್ಸ್ ಇದ್ದರೆ ಓಕೆ ಪರವಾಗಿಲ್ಲ, ಆದರೆ ಎಷ್ಟು ದೊಡ್ಡ ದೊಡ್ಡ ಮುದ್ದೆನ ಇಡುವಾಗ ಒಂದು ಅಗಲವಾಗಿರೋ ಪಾತ್ರೆಗೆ ಇಟ್ಟರೆ ಬೆಟರು. ಈಗ ಹಪ್ಳನ ಎಲ್ಲ ಒತ್ತಿ ಒಣಗಾಕಬೇಕು. ನೋಡಿ ಆಲ್ರೆಡಿ ಚಾಪೆ ಎಲ್ಲ ಹಾಸ್ಕೊಂಡು ರೆಡಿ ಆಗಿದೆ. ಈಗ ಹಪ್ಳದ ಮುದ್ದೆಗೆ ಬಿಲ್ಲೆ ಮಾಡಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಚಿಕ್ಕದಾಗಿ ಬಿಲ್ಲೆ ಮಾಡಿ ನೋಡಿ. ಇದೇ ರೀತಿ ನಾನು ಎಲ್ಲ ಹಪ್ಳನೂ ಒತ್ಬಿಟ್ಟು ಒಣಗಾಕ್ತೀನಿ. ಈ ಬೇಸಿಗೆ ಬಂದರೆ ಮಳೆಗಾಲಕ್ಕೆ ಎಲ್ಲರೂ ಚಕ್ಲಿ, ಹಪ್ಳ, ಸಂಡಿಗೆ ಅಂತ ಎಲ್ಲ ಮಾಡಿಕೊಂಡು ಇಟ್ಕೊತಾರೆ. ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ 1 ವರ್ಷ ಇಟ್ಟರು ಹಾಳಾಗೋದಿಲ್ಲ. ನಾನು ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಎಣ್ಣೆ ಅಪ್ಲೈ ಮಾಡಬಾರ್ದು. ಅದೇನಾಗುತ್ತೆ ಅಂದರೆ ನೋಡಿ, ಹೊರ್ಗಡೆ ಇದು ನಮ್ಮ ಮನೆ ಹೊರ್ಗಡೆ ಇದಾಕ್ಬಿಟ್ಟು ಸೀರೆ ಹಾಕಿದ್ದೀನಿ, ಮೇಲೆ ಒಂದು ಬಟ್ಟೆ ಹಾಸ್ಬಿಟ್ಟು, ಅಂದರೆ ಟಾರ್ಪಲ್ ಮೇಲೆ ಒಂದು ಬಟ್ಟೆ ಹಾಸ್ಬಿಟ್ಟು ಅಲ್ಲಿ ಒಣಗಾಕಿರೋದು. ನೋಡಿ ಪೂರ್ತಿ ಒಣಗಾಕಿದ್ಮೇಲೆ ತೋರಿಸ್ತಾ ಇದ್ದೀನಿ ನಾನು ಮಾಡಿದ್ನಲ್ವ ಅದೇ ರೀತಿ ನಾನು 3 ಸಲ ಮುದ್ದೆ ಮಾಡಿದ್ದೀನಿ. ಮುದ್ದೆ ಮಾಡಿ ನೋಡಿ ಎಲ್ಲ ಒಣಗಾಕಿದ್ದೀನಿ. ಈ ಬಿಸಿಲು ಎಷ್ಟಿದೆ ಅಂದರೆ ಒಂದೇ ದಿನಕ್ಕೆ ಹಪ್ಪಳ ಒಣಗೋಯ್ತು, ಅಷ್ಟೊಂದು ಬಿಸಿಲಿದೆ. ನೋಡಿ ಒಣಗಿರೋ ಹಪ್ಪಳನ ತೋರಿಸ್ತೀನಿ ನಿಮಗೆ, ಎಷ್ಟು ಅಗಲವಾಗಿ ಬರುತ್ತೆ ಅಂದರೆ ಒಂದು ಹಪ್ಪಳದ ಸೈಜ್ಗಿಂತ ಇನ್ನೂ ಡಬಲ್ ಸೈಜ್ ಬರುತ್ತೆ. ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬಂದಿತ್ತು. ಅಕ್ಕಿ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ವಿಡಿಯೋ ಕಂಪ್ಲೀಟಾಗಿ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಫ್ರೆಂಡ್ಸ್.